ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ ಏನ್ ಗೊತ್ತಾ, ನನ್ನ ತಂಗಿ ನಮ್ಮ ಮನೆಗೆ ಬಂದಿದ್ದಾಳೆ. ಅದೇ ಒಂದು ದೊಡ್ಡ ಖುಷಿ. ಹಾಗೇನೆ ಅವಳು ಗರ್ಭಿಣಿ ಆಗಿರೋದ್ರಿಂದ ಅವಳಿಗೆ ಸಾರಿ ತಂದು ನಾನ್ ವೆಜ್ ಮಾಡಿಸಿ ತಿನ್ಸೋದ್ರಲ್ಲಿರೋ ಮಜಾನೇ ಬೇರೆ. ಹಾಗೆ ತುಂಬಾ ಜನ ಕೇಳಿದಿರಾ ನೀವಿಬ್ರು ಒಡ ಹುಟ್ಟಿದ ಅಕ್ಕ ತಂಗಿನ ಅಂತ. ಖಂಡಿತವಾಗ್ಲೂ ಅಲ್ಲ, ಅವಳು ನನಗೆ ದೇವ್ರ ಕೊಟ್ಟ ತಂಗಿ. ಹಾಗೇನೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚಾಗಿದ್ದೀವಿ. ನನ್ಗೆ ಅವಳ ಮೇಲಿರೋ ಪ್ರೀತಿ, ಅವಳಿಗೆ ನನ್ನ ಮೇಲಿರೋ ಗೌರವ ತುಂಬಾನೇ ಚೆನ್ನಾಗಿದೆ. ಹಾಗೆ ನಮ್ ಕಡೆ ಇದನ್ನ ಮಾಡಿಕೋ ಶಾಸ್ತ್ರ ಅಂತ ಹೇಳ್ತೀವಿ. ನಗು ಬರ್ಬೋದು, ಆದ್ರೆ ಇದು ಏನಕ್ಕೆ ಮಾಡ್ತಾರೆ ಅಂದ್ರೆ ಹೆರಿಗೆ ತುಂಬಾ ಚೆನ್ನಾಗಾಗ್ಲಿ ಅಂತ. ಹಾಗೇನೆ ತುಂಬಾ ಗಟ್ಟಿಯಾಗಿರ್ಲಿ ಅವಳು ಅಂತ ಹೇಳಿ ಮಟನ್ನ ಮಾಡಿ ಅವಳು ಮುತ್ತೈದೆ ಆಗಿರೋದ್ರಿಂದ ಅರ್ಶನ, ಕುಂಕುಮ, ಹೂವು, ಸಾರಿ, ಬಳೆ ಎಲ್ಲಾನು ಕೊಡ್ತೀವಿ. ಹಾಗೇನೆ ಅವಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವತ್ತು. ಯಾರು ಕಣ್ಣು ಹಾಕ್ಬಿಡಿ, ದೃಷ್ಟಿ ಹಾಕ್ಬಿಡಿ, ಆಶೀರ್ವಾದ ಮಾಡಿ ದೂರದಿಂದಲೇ. ತುಂಬಾ ಜನ ಕೇಳ್ತಿದ್ರಿ ನಿಮ್ಮ ತಂಗಿ ಇನ್ನು ಮನೆಗ್ ಬಂದಿಲ್ವಾ ಅಂತ. ಸೊ ಇದೇ ಕಾರಣಕ್ಕೆ ಅವಳು ಲೇಟ್ ಆಗಿ ನಮ್ಮ ಮನೆಗ್ ಬಂದಿದ್ದು. ಹಾಗೆ ನಮ್ಮ ಪಾಪು ಕೂಡ ಇವಾಗ್ಲೇ ಅವಳು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಆಶೀರ್ವಾದ ಮಾಡಿದೀನಿ, ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ. ಹಾಗೆ ಈ ಒಂದು ಬ್ಲಾಗ್ ನ ಕಂಪ್ಲೀಟ್ ಆಗಿ ನಾನು ಅಪ್ಲೋಡ್ ಮಾಡಿದೀನಿ, ಅದನ್ನು ಕೂಡ ನೀವು ಹೋಗಿ ನೋಡಬಹುದು. ಹಾಗೇನೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.